ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ದೊಡ್ಡಮ್ಮ ದೊಡ್ಡಮ್ಮ, ಹೊಟ್ಟೆ ಹಸಿತಿದೆ, ಜೋರಾಗಿ ಕೂಗುತ್ತಲೇ ಮೆಟ್ಟಿಲು ಇಳಿದು ಬಂದ ಕೃಷ್ಣ ನಗುವಿನ ಚಿಲುಮೆಯೇ. ನಾನು ತಿಂಡಿ ಬಡಿಸ್ತೀನಿ ಬಾ ಕೃಷ್ಣ ಎನ್ನುತ್ತಾ ಅಡುಗೆ ಮನೆಯಿಂದ ಹೊರಬಂದಳು ಸಮರ್ಥನ ಹೆಂಡತಿ ಭಾವನ. ಅತ್ತಿಗೆ, ನನಗೆ ದೊಡ್ಡಮ್ಮನೆ ತಿಂಡಿ ಬಡಿಸ್ಬೇಕು. ಚಿಕ್ಕ ಮಕ್ಕಳಂತೆ ಹಠ ಹಿಡಿದು ಕುಳಿತ ಅವನ ಹಿಂದೆಯೇ ಇದ್ದ ಚಾಕೋ ನೆಲದ ಮೇಲೆ ಕುಳಿತ ಸುಮ್ಮನೆ ಅತ್ತಿತ್ತ ನೋಡುತ್ತಾ. ಅವಳು ಬರೋದಿಲ್ವಂತೆ ಕೃಷ್ಣ, ನೀನು ತಿಂಡಿ ತಿನ್ನು ಎನ್ನುತ್ತಾ ಅವನತ್ತ ಬಂದರು ಅವನ ದೊಡ್ಡಪ್ಪ ಜಯೇಂದ್ರ. ದೊಡ್ಡಪ್ಪ, ನೀವಾದರೂ ಹೇಳಿ ದೊಡ್ಡಮ್ಮನಿಗೆ, ನಾನು ಈಗಲೇ ಮದುವೆ ಆಗೋದಿಲ್ಲ ಅಂತ ಮುಖ ಕಿವುಚಿ ಎಂದ. ಕೃಷ್ಣ, ನಾನು ಸಾಯೋದ್ರೊಳಗೆ ಬೇಗ ಬೇಗ ಮದುವೆ ಆಗು ನೀನೊಬ್ಬ. ಅಲ್ಲಿಗೆ ಬಂದ ಗೌರಮ್ಮಜ್ಜಿ ಎಂದರು. ವಿಷ್ಣುರವರು ಅಲ್ಲಿಯೇ ಇದ್ದ ಚೇರಿನಲ್ಲಿ ಸುಮ್ಮನೆ ಕುಳಿತುಕೊಂಡರು. ಅವರಿಗೆ ಕೃಷ್ಣ ತನ್ನ ಅತ್ತೆಯ ಮಗಳನ್ನು ಪ್ರೀತಿಸುತ್ತಿದ್ದಾನೆಂದು ಗೊತ್ತಿತ್ತಲ್ಲ. ಯಾಕೆ ಹೀಗೆಲ್ಲರೂ ನನ್ನ ಕಾಡ್ತಿದ್ರ ಮದುವೆ ಆಗು ಅಂತ ಎಲ್ಲರ ಮುಖ ನೋಡುತ್ತಾ ಕೇಳಿದ ಕೃಷ್ಣ. ಯಾಕಂದರೆ ನಮ್ಮ ಮನೆಯಲ್ಲಿ ಈಗ ಮದುವೆ ಆಗಬೇಕಾಗಿರೋದು ನೀನೊಬ್ಬನೇ ಎನ್ನುತ್ತಾ ಕೊಂಚ ಮುನಿಸಿಕೊಂಡವರಂತೆ ಮುಖ ಇಟ್ಟುಕೊಂಡೇ ಬಂದರು ಮಂಜುಳಾರವರು. ಅವ ಬಂದಿದ್ದ ರಾತ್ರಿ ಅವನ ಮದುವೆಯ ಬಗ್ಗೆ ಕೇಳಿ ಮುನಿಸಿಕೊಂಡಿದ್ದರು ಅವ ಮದುವೆ ಬೇಡ ಎಂದಿದ್ದಕ್ಕೆ. ದೊಡ್ಡಮ್ಮ ಪ್ಲೀಸ್, ನನಗೀಗಲೇ ಮದುವೆ ಆಗೋಕ್ಕೆ ಮನಸ್ಸಿಲ್ಲ ಎದ್ದು ತನ್ನ ಪ್ರೀತಿಯ ದೊಡ್ಡಮ್ಮನ ಹತ್ತಿರ ನಡೆದ. ಅವನ ಮಾತಿಗೆ ಉತ್ತರಿಸದೆ ಮುಖ ತಿರುವಿ ನಿಂತರು. ಡಾಕ್ಟರ್, ನೀವಾದರೂ ಹೇಳಿ, ಇವರಿಗೆಲ್ಲ ನನ್ನನ್ನು ಆರಾಮಾಗಿ ಇರೋಕ್ಕೆ ಬಿಡಿ ಅಂತ ಅಲ್ಲಿಗೆ ಬಂದ ಸಮರ್ಥನನ್ನು ನೋಡಿ ಎಂದ. ನಾನು ಪೇಷಂಟ್ಸ್ ಚೆಕ್ ಮಾಡೋ ಡಾಕ್ಟರ್ ಕಣೋ ಎಂದ ಸಮರ್ಥ್ ತಿಂಡಿ ತಿನ್ನಲು ಕುಳಿತ. ನೀನು ಯಾವಾಗ ಮದುವೆ ಆಗ್ತೀಯ ಅಂತ ಹೇಳು ಮೊದಲು. ಕೃಷ್ಣನ ತಂದೆ ನರೇಂದ್ರರವರು ಬಂದರು ಅದೇ ಪ್ರಶ್ನೆಯನ್ನು ಅವನಿಗೆ ಕೇಳುತ್ತಾ. ಎಲ್ಲರದ್ದು ಒಂದೇ ಪ್ರಶ್ನೆ ಕೇಳಿ ಬೇಸತ್ತ ಕೃಷ್ಣ ಬಂದು ಚೇರಿನಲ್ಲಿ ತಲೆಗೆ ಕೈಕೊಟ್ಟು ಕುಳಿತ. ಎಲ್ಲರೂ ತಿಂಡಿ ತಿನ್ನಲೆಂದು ಚೇರಿನಲ್ಲಿ ಕುಳಿತರು. ಆದರೆ ಅವನ ಉತ್ತರಕ್ಕಾಗಿ ಅವನ ಮುಖವನ್ನೇ ನೋಡಿದರು ಮೊದಲು. ತಲೆ ಮೇಲೆತ್ತಿ ಎಲ್ಲರನ್ನೊಮ್ಮೆ ನೋಡಿದ ಕೃಷ್ಣ, ಸರಿ, ನೀವು ಹೇಳಿದ ಹಾಗೆಯೇ ಮದುವೆಗೆ ಒಪ್ಪಿಗೆ ಕೊಡ್ತೀನಿ, ಆದರೆ ಈಗಲೇ ಅಲ್ಲ, ಇನ್ನೂ 1 ತಿಂಗಳು ಕಳೆದ ಮೇಲೆ ತನ್ನ ನಿರ್ಧಾರ ತಿಳಿಸಿದ. 1 ತಿಂಗಳು ಬಿಟ್ಟು ಯಾಕೆ ಕೇಳಿದರು ಅವನ ದೊಡ್ಡಪ್ಪ ಜಯೇಂದ್ರರವರು. ನಾನು ಈ ಊರಲ್ಲಿರೋ ಕಾಲೇಜ್ನಲ್ಲಿ ಕೆಲಸ ಹುಡುಕ್ತಿದ್ದೇನೆ, ಅದಕ್ಕೆ ಕೆಲಸ ಸಿಗಲಿ ಮೊದಲು, ಆಮೇಲೆ ಮದುವೆ ಎಂದವನ ಮಾತು ತಾತನಿಗೇಕೋ ಅರ್ಥವಾಗಲಿಲ್ಲ. ಅಂದರೆ ನೀನು ಇದೇ ಊರಲ್ಲಿ ಇರ್ತೀಯಾ ಕೇಳಿದ ಸಮರ್ಥ್. ಹೌದೆಂಬಂತೆ ಕೃಷ್ಣ ತಲೆ ಆಡಿಸಿದ. ಕೃಷ್ಣ, ಇಲ್ಲೇ ಇರ್ತೀಯಾ ನೀನು ಇನ್ಮೇಲಿಂದ ನಿಜವಾಗ್ಲೂ ಖುಷಿಯಿಂದ ಕೇಳಿದರು ಮಂಜುಳಾ ಕೃಷ್ಣನ ಪಕ್ಕದಲ್ಲೇ ಬಂದು. ಹೌದು ದೊಡ್ಡಮ್ಮ, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ ನಿಮ್ಮ ಜೊತೆ ಮುಗುಳ್ನಕ್ಕು ಎಂದವನ ಮಾತಿಗೆ ಅವನನ್ನು ತಮ್ಮ ಎದೆಗೆ ಆನಿಸಿಕೊಂಡ ಮಂಜುಳಾರವರ ಕಣ್ಣು ತುಂಬಿದವು. ನನಗೆ ತುಂಬ ಖುಷಿ ಆಯಿತು ಕೃಷ್ಣ ಎಂದರು ಜಯೇಂದ್ರ. ನಮ್ಮೆಲ್ರಿಗೂ ತುಂಬ ಖುಷಿ ನೀನು ಇಲ್ಲೇ ಇದ್ದರೆ. ನಮ್ಮೂರು ನಮ್ಮನೆ ಬಿಟ್ಟು ಬೇರೆ ಊರಲ್ಲಿ ಏನಿದೆ ಇರೋಕ್ಕೆ ಎಂದರು ಗೌರಮ್ಮ. ನಿನಗೆ ನಾನೇ ತಿಂಡಿ ತಿನ್ನಿಸ್ತೀನಿ ನೋಡು, ಹೇಗಾಗಿದೆಯಾ ಅಲ್ಲಿದ್ದು. ಬಾರೋ ಊರಿಗೆ ಅಂದರೆ ಆಶ್ರಮದ ಕೆಲಸ, ಕಾಲೇಜ್ ಕೆಲಸ, ಅದು ಇದು ಅಂತ ಕಾರಣ ಹೇಳ್ತಿದ್ದೆ. ಇನ್ಮೇಲಿಂದ ಇಲ್ಲೇ ಇರ್ತೀಯಲ್ಲ, ಚೆನ್ನಾಗಿ ಊಟ ಮಾಡು ನೀನು ಎಂದ ಮಂಜುಳಾರವರು ಕೃಷ್ಣನಿಗೆ ತಾವೇ ತಿಂಡಿ ತಿನ್ನಿಸಿದರು ಖುಷಿಯಿಂದ. ಎಲ್ಲರಿಗೂ ಅವ ಬಂದಿದ್ದ ಖುಷಿಯೇ. ಏನೂ ಹೇಳದೆ ಬಂದಿದ್ದಾನಲ್ಲ ಎಂಬ ಗೊಂದಲ ವಿಷ್ಣು ತಾತನಿಗೆ. ತಾನು ತನ್ನ ಅತ್ತೆಯ ಮಗಳನ್ನು ಹುಡುಕಿ ಎಲ್ಲವನ್ನೂ ಸರಿ ಮಾಡುವವರೆಗೂ ಮನೆಗೆ ಬರುವುದಿಲ್ಲ ಎಂದವನು ಈಗ ತಾನೇ ಬಂದು ಇಲ್ಲೇ ಇರುವೆ ಎನ್ನುತ್ತಿದ್ದಾನಲ್ಲ, ಯಾಕೆ ಎಂಬ ಪ್ರಶ್ನೆ ತಾತನ ಮನದಲ್ಲಿ. ತನ್ನ ಮತ್ತು ಶ್ರೀನಿಕಾಳ ಪ್ರೀತಿಯ ಬಗ್ಗೆಯಾಗಲಿ ಅಥವಾ ಅವರಿಬ್ಬರ ನಡುವೆ ನಡೆದ ಜಗಳದ ಮಾತಾಗಲಿ ಕೃಷ್ಣ ಅವರಿಗೆ ಹೇಳಿರಲಿಲ್ಲ. ಹಾಗಾಗಿ ತಮ್ಮ ಮನದಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರ ಬಯಸಿ ತಿಂಡಿ ತಿಂದ ನಂತರ ಅವನ ಕೋಣೆಗೆ ಬಂದು ನಿಂತಿದ್ದರು ತಾತ ಅವನ ದಾರಿಯನ್ನೇ ಕಾಯುತ್ತಾ. ತಾತ, ನೀನೇನು ಇಲ್ಲಿ ಅವರನ್ನು ಕಂಡು ಕೇಳುತ್ತಲೇ ಒಳಬಂದ ಕೃಷ್ಣ. ನಿನ್ನ ಜೊತೆ ಮಾತಾಡಬೇಕಿತ್ತು ಕೃಷ್ಣ ಎಂದರು ತಾತ ಅವನತ್ತ ತಿರುಗಿ. ಹೇಳಿ ತಾತ, ಏನು ಎಂದ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ತಾತನ ಪ್ರಶ್ನೆ ಏನೆಂದು. ಬಾ ಇಲ್ಲಿ ಎಂದು ಕೃಷ್ಣನ ಕೋಣೆಗೆ ಅಂಟಿಕೊಂಡಿದ್ದ ಟೆರೆಸ್ಗೆ ಬಂದರು ಅವನ ಕೈ ಹಿಡಿದು. ಹೇಳು ಏನಂತ ನನಗೆ
ಎಂದರು ಅವನ ಕೈಬಿಟ್ಟು ಅವನ ಮುಖ ನೋಡುತ್ತಾ. ಏನು ಹೇಳಿ ತಾತ ಎನ್ನುತ್ತಾ ಅಲ್ಲಿನ ಗುಲಾಬಿ ಗಿಡದಲ್ಲಿನ ಹೂವನ್ನು ನಗುತ್ತಲೇ ಸವರಿದ ಪ್ರೀತಿಯಿಂದ. ಏನೂ ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಬೇಡ ನೀನು, ನಿನಗೆ ಗೊತ್ತು ನಾನೇನು ಕೇಳ್ತಿದ್ದೀನಿ ಅಂತ ಎಂದರು ತಾತ ಅವನ ಬಗ್ಗೆ ಗೊತ್ತಿದ್ದೆ. ತಾತ, ನಾನು ಇಲ್ಲೇ ಇರೋದಕ್ಕೆ ಬಂದಿರೋದು, ಆದರೆ ನಿನಗೆ ಬೇಕಾಗಿರೋ ಉತ್ತರ ನಾನು ಈಗಲೇ ಕೊಡೋಕ್ಕಾಗೋಲ್ಲ, ಸಮಯ ಬಂದಾಗ ನಾನೇ ಹೇಳ್ತೀನಿ ಎಂದ ತಾತನನ್ನೇ ನೋಡುತ್ತಾ. ಏನಾಯಿತು ಕೃಷ್ಣ? ಏನೋ ಆಗಿದೆ ಎಂದು ಅರಿತ ತಾತ ಕೇಳಿಯೇ ಬಿಟ್ಟರು. ತಾತ, ಹೇಳಿದ್ನಲ್ಲ ಸಮಯ ಬರಲಿ ಅಂತ. ಈಗ ನಾನು ನನ್ನ ಇನ್ನೊಂದು ಕುಟುಂಬ ನೋಡಬೇಕು, ಬನ್ನಿ ನೀವು ಕೆಳಗೆ ಎಂದವ ಪಟಪಟನೆ ಮೆಟ್ಟಿಲಿಳಿದು ಹಿತ್ತಲಿನ ಬಾಗಿಲು ದಾಟಿ ಮುಂದೆ ನಡೆದ. ಅವನ ಹಿಂದೆಯೇ ನಡೆದ ಚಾಕೋ. ಸುತ್ತಲೂ ಕಂಬಗಳಿಂದ, ಮೇಲೆ ಒಣ ಹುಲ್ಲಿನಿಂದ ಮಾರ್ಪಾಡಾಗಿದ್ದ ಆ ಕೊಟ್ಟಿಗೆಯ ತುಂಬ ಅವನಿಷ್ಟದ ಪ್ರಾಣಿಗಳೇ. ಒಂದಿಷ್ಟು ಪಾರಿವಾಳಗಳು, ಅಲ್ಲಲ್ಲಿ ಮೊಲಗಳು, ಬಾತುಕೋಳಿಗಳು, ಕೊನೆಯಲ್ಲಿದ್ದ 4 ಕುದುರೆಗಳು, ಪಕ್ಕದ ಕೊಟ್ಟಿಗೆಯಲ್ಲಿ ಹಸುಗಳು, ಎಲ್ಲವೂ ಅವನಿಗಿಷ್ಟವಾಗಿರುವವೇ. ಕೃಷ್ಣನಿಗೆ ಪ್ರಾಣಿ ಪಕ್ಷಿಗಳೆಂದರೆ ಚಿಕ್ಕಂದಿನಿಂದಲೂ ಇಷ್ಟವೇ. ಅವುಗಳ ಜೊತೆ ಆಡುವುದು, ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಅವನಿಗಿಷ್ಟವೇ. ಎಲ್ಲವನ್ನೂ ಒಮ್ಮೆ ನೋಡಿ ಕುದುರೆಗಳ ಮೈಸವರಿ ಅಲ್ಲಿಂದ ಎಷ್ಟೋ ಹೊತ್ತಿನ ನಂತರ ಒಳಬಂದ. ಇದಿಷ್ಟು ನಡೆದಿದ್ದು ಕೃಷ್ಣ ತನ್ನೂರಿಗೆ ಬಂದ ಮರುದಿನವೇ. ಆಗಲೇ 1 ವಾರವಾಗಿತ್ತು ಅವ ಬಂದು. ಅವ ವರ್ಷಗಳ ನಂತರ ತನ್ನ ಮನೆಗೆ ಬಂದಿದ್ದು ಎಲ್ಲರಿಗೂ ಖುಷಿಯೇ. ಅವ ಮನೆಯಲ್ಲಿದ್ದರೆ ಅದೇನೋ ಹುರುಪು ಎಲ್ಲರಿಗೂ. ಏಕೆಂದರೆ ಕೃಷ್ಣ ಎಲ್ಲರ ಕೆಲಸದಲ್ಲೂ ಜೊತೆಗೂಡುವವ, ಎಲ್ಲರ ಜೊತೆಯೂ ಹರಟುವವ, ಎಲ್ಲರ ಹಾಗೆ ಇವ ಕೋಪ ಮಾಡಿಕೊಳ್ಳುವವನಲ್ಲವಲ್ಲ. ಹಾಗಾಗಿ ಎಲ್ಲರೂ ಕೃಷ್ಣನನ್ನು ಅರಸುವವರೇ. ಅದಲ್ಲದೆ ಅವನ ನೆಚ್ಚಿನ ಪ್ರಾಣಿಗಳ ಕುಟುಂಬವೊಂದಿತ್ತಲ್ಲ ಮನೆಯಲ್ಲಿ. ಆ ಕುಟುಂಬ ಅವ ಬರುವ ದಾರಿಯನ್ನೇ ಕಾಯುತ್ತಿತ್ತು ಇಷ್ಟು ದಿನ. ನೇರವಾಗಿ ಮನೆಗೆ ಬಂದ ಕೃಷ್ಣ ತಾನು ಏಕೆ ಬಂದಿದ್ದಾನೆಂದು ಯಾರಿಗೂ ಹೇಳಿರಲಿಲ್ಲ. ಅವ ಊರು ಬಿಟ್ಟು ಹೋಗಿದ್ದ ಕಾರಣವೂ ತಾತನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ತೋರುವ ದೊಡ್ಡಮ್ಮ, ದೊಡ್ಡಪ್ಪ, ಸ್ನೇಹಿತರಂತಿರುವ ಅಣ್ಣ, ಅತ್ತಿಗೆ, ತನ್ನ ಪ್ರತಿಯೊಂದು ನಡೆಯನ್ನು ಕೇಳಿ ಕಾಳಜಿ ವಹಿಸುವ ತಂದೆ, ಮೊಮ್ಮಗನೆಂದು ಜೀವ ತೋರುವ ಅಜ್ಜಿ, ತನ್ನ ಎಲ್ಲ ಗುಟ್ಟುಗಳ ಪೆಟ್ಟಿಗೆಯಾಗಿರುವ ತಾತ, ತನ್ನ ಮನದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅವ ಸಾಕಿದ ಮೂಕ ಪ್ರಾಣಿಗಳು, ಇದೇ ಅವನ ಸುಂದರ ಜಗತ್ತು. ಈ ಜಗತ್ತನ್ನು ಬಿಟ್ಟು ಅವ ಅಲ್ಲೆಲ್ಲೋ ತಾನು ಪ್ರೀತಿಸುವ ತನ್ನ ಅತ್ತೆಯ ಮಗಳಿಗೆ ಕಾಯುತ್ತಿದ್ದ. ಇನ್ನೇನು ಎಲ್ಲವೂ ಸರಿ ಹೋಯಿತು ಎನ್ನುವಷ್ಟರಲ್ಲಿ ಎಲ್ಲವೂ ದಾರಿಯನ್ನೇ ತಪ್ಪಿತ್ತು. ಮತ್ತೆ ಸರಿಪಡಿಸುವ ಮನಸ್ಸಾಗದೆ ತನ್ನ ಮನವನ್ನು ಖುಷಿಯಾಗಿಡುವ ತನ್ನ ಜಗತ್ತಿಗೆ ಮತ್ತೆ ವಾಪಸ್ಸಾಗಿದ್ದ ಅವ. ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.